ಕಳೆದ ಶುಕ್ರವಾರವೇ ಹೈಕೋರ್ಟ್ನಿಂದ ದರ್ಶನ್ ಮತ್ತು ಗ್ಯಾಂಗ್ಗೆ ಜಾಮೀನು ಸಿಕ್ಕಿತ್ತು. ಬೇಲ್ ಸಿಕ್ಕ ವಿಚಾರ ಕೇಳಿದ ಆರೋಪಿಗಳು ಖುಷಿಯಲ್ಲಿ ತೇಲಾಡಿದ್ರು. ಜೈಲಿನಿಂದ ಅಂದೇ ರಿಲೀಸ್ ಆಗ್ತೀವಿ ಅಂತ ಖುಷಿಯಲ್ಲಿದ್ರು. ಆದ್ರೆ ಆದೇಶ ಪ್ರತಿ ಹಾಗೂ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಸರ್ಕಾರಿ ರಜೆ ಇದ್ದ ಕಾರಣದಿಂದ ಬಿಡುಗಡೆ ಆಗಿರಲಿಲ್ಲ. ಜೈಲಿನಿಂದಲೇ ಆರೋಪಿಗಳು ತಮ್ಮ ವಕೀಲರಿಗೆ ಕರೆ ಮಾಡಿದ್ದಾರೆ. ನಾವು ಯಾವಾಗ ರಿಲೀಸ್ ಆಗ್ತೀವಿ ಅಂತ ಕೇಳುತ್ತಿದ್ದಾರೆ. ಇತ್ತ ವಕೀಲರು ಆದೇಶ ಪ್ರತಿ ಹಾಗೂ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಸರ್ಕಾರಿ ರಜೆ ಇದ್ದ ಕಾರಣದಿಂದ ಬಿಡುಗಡೆ ಆಗಿರಲಿಲ್ಲ. ಇವತ್ತು ಬಿಡುಗಡೆ ಆಗ್ತೀರಾ ಅಂತ ಹೇಳಿದ್ದಾರಂತೆ. ದರ್ಶನ್ ಗೆಳತಿ ಹಾಗೂ ಪ್ರಕರಣ A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಪಡೆಯಲು ಹರಸಾಹಸ ಪಟ್ಟಿದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕಿದ್ರು ಬಿಡುಗಡೆ ಆಗಿರ್ಲಿಲ್ಲ. ಪವಿತ್ರ ಗೌಡ ವಕೀಲರಿಗೆ ಫೋನ್ ಮಾಡಿದ್ರಂತೆ. ಯಾವಾಗ ಬೆಳಗಾಗುತ್ತೋ ಅಂತ ಕಾದು ಕುಳಿತಿದ್ರಂತೆ. ಇವತ್ತು ರಿಲೀಸ್ ಆಗ್ತಿರೋ ಡಿ ಪಟಾಲಂ 3 ಜೈಲಿನಲ್ಲಿ ಇದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ A1 ಪವಿತ್ರ ಗೌಡ, A7 ಅನುಕುಮಾರ್ ಹಾಗೂ A14 ಪ್ರದೋಷ್ ಬಿಡುಗಡೆ ಆಗ್ತಿದ್ದಾರೆ. ಅತ್ತ ಶಿವಮೊಗ್ಗ ಜೈಲಿನಿಂದ A6 ಜಗದೀಶ್ ಹಾಗೂ A12 ಲಕ್ಷ್ಮಣ್ ಬಿಡುಗಡೆ ಆಗಲಿದ್ದಾರೆ. ಇನ್ನು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ A11 ನಾಗರಾಜು ರಿಲೀಸ್ ಆಗಲಿದ್ದಾರೆ. ಒಂದ್ ಕಡೆ ಜೈಲಿನಿಂದ ಡಿ ಪಟಾಲಂ ರಿಲೀಸ್ ಆಗ್ತಿದೆ. ಮತ್ತೊಂದ್ ಕಡೆ BGS ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ದರ್ಶನ್ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ನೋವು ಹೆಚ್ಚಾಗ್ತಿದ್ದಂತೆ ಸರ್ಜರಿಗೂ ಮನಸ್ಸು ಮಾಡಿದ್ರು. ಆದ್ರೆ ಹೈಕೋರ್ಟ್ ಯಾವಾಗ ಬೇಲ್ ನೀಡ್ತೋ ಆಗಲೇ ಸರ್ಜರಿ ನಿರ್ಧಾರ ಕೈಬಿಟ್ಟಿದ್ದಾರೆ. ಎಷ್ಟೇ ದಿನ ಆದ್ರೂ ಪರವಾಗಿಲ್ಲ, ಸರ್ಜರಿ ಬೇಡ, ಫಿಸಿಯೋ ಮೂಲಕವೇ ಬೆನ್ನು ನೋವು ಕಡಿಮೆ ಮಾಡಿಕೊಳ್ಳಲು ದರ್ಶನ್ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ 1-2 ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಳ್ಳಲು ತೀರ್ಮಾನ ಮಾಡಿದ್ದಾರಂತೆ. ಹಾಗೇನಾದ್ರೂ ಆದ್ರೆ 1-2 ದಿನಗಳಲ್ಲಿ ದರ್ಶನ್ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಲಿದ್ದಾರೆ. ಸದ್ಯ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆ ಆಗೋ ನಿರೀಕ್ಷೆಯಲ್ಲಿದ್ದಾರೆ. ಇತ್ತ ಪ್ರಾಸಿಕ್ಯೂಷನ್ ಪರ ವಕೀಲರು, ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಕುರಿತಂತೆ ಕಾನೂನು ತಜ್ಞರ ಮೊರೆ ಹೋಗಿದ್ದು ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ.